BJPಯಲ್ಲಿ ಇದ್ದಂಥವ್ರು ನಾವು ನಮ್ಮ ಕಲ್ಕೆರೆ ಸೀನಣ್ಣವರು ನೇತೃತ್ವದಲ್ಲಿ ನಾವು ಸಂಘಟನೆ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾಯಿದ್ವಿ. ನಾವು ಇತ್ತೀಚೆಗೆ ನಮಗೆ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳಿಂದ ನಾವು ಅಧಿಕೃತವಾಗಿ ಇವತ್ತು ಮೋಹನ್ ಬವಣ್ಣವರು ಮತ್ತು ಗೋಪಾಲಣ್ಣವರು, ನಮ್ಮ ಕಲ್ಕೆರೆ ಸೀನಣ್ಣವರು, ಸಾಕಮ್ಮಕ್ಕನವರು ಇವ್ರ ನೇತೃತ್ವದಲ್ಲಿ ನಾವು ಸೇರ್ಕೊಂಡಿದ್ದೇವೆ. ನಾವು ಪ್ರಮುಖವಾಗಿ ಸೇರ್ಕೊಳ್ಳೋದಕ್ಕೆ ಒಂದೇ ಕಾರಣ, ದೇಶಕ್ಕೆ ಬಲಿದಾನ ಮಾಡಿದಂತಹ ಒಂದು ಪಕ್ಷ ಇದು. ರಾಜೀವ್ ಗಾಂಧಿಯವರಾಗಿರ್ಬೋದು, ಇಂದಿರಾ ಗಾಂಧಿಯವರಾಗಿರ್ಬೋದು. ಇಂಥ ಒಂದು ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ನಾವು ಈ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸೀನಣ್ಣವರು, ಸಾಕಮ್ಮ ಅಕ್ಕನವರು, ನಮ್ಮ ಗೋಪಾಲಣ್ಣವರು, ಮೋಹನ್ ಬವಣ್ಣವ್ರ ನೇತೃತ್ವದಲ್ಲಿ ನಮ್ಮ ಅಭ್ಯರ್ಥಿ ಏನಿದ್ದಾರೆ MP ಅಭ್ಯರ್ಥಿ, ಅವರಿಗೆ ಹೆಚ್ಚಿನ ಮತವನ್ನು ಕೊಟ್ಟಿಸಿ ಅವರನ್ನು ಅಧಿಕ ಅಂತರದಲ್ಲಿ ನಾವು ಗೆಲ್ಲಿಸೋ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈ ಚುನಾವಣೆಗಳು ಘೋಷಣೆ ಆದ ನಂತರ ಸಾಕಷ್ಟು ಜನ ಇವತ್ತು ದಿವಸ BJP ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ. ಬಹುಶಃ ಇದು 4ನೇದೋ 5ನೇದೋ ಕಾರ್ಯಕ್ರಮ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಭಾಗದಲ್ಲಿ ಸೇರ್ತಾ ಇದ್ದಾರೆ. ಒಂದು ಏನು ಅಂತ ಹೇಳಿದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರಿಬ್ಬರ ಒಂದು ಆಡಳಿತವನ್ನು ನೋಡಿ, ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ನೋಡಿ ಇವತ್ತಿನ ದಿವಸ ಜನರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇದೆ. ಹಾಗಾಗಿ ಎಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ. ಹಾಗೆಯೇ BJPಯ ಪಕ್ಷದ ವೈಫಲ್ಯಗಳು, ಕೇಂದ್ರ ಸರ್ಕಾರದ ವೈಫಲ್ಯಗಳು, ಹಾಗೆಯೇ ಈ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ದೌರ್ಜನ್ಯ, ದುರಾಡಳಿತದಿಂದ ಬೇಸತ್ತು ಇವತ್ತಿನ ದಿವಸ ಹೆಚ್ಚಿನ ನಾಯಕರುಗಳು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ. ನಿನ್ನೆನೂ ಬಹುಶಃ ತಮಗೆಲ್ಲ ಗೊತ್ತಿದೆ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಸೇರಿದ್ರು. ಅಗ್ರ ವರ್ಮಾವು ಅಗ್ರದಲ್ಲಿ